ಬಂದ್ರೆ ಪೂಜಾ ರೂಮ್ ಸರ್, ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ಪೂಜಾ ರೂಮ್. ಯೂಶಲಿ ನಾವು ಈ ತರ ಮಾಡಿಲ್ಲ. ಓಕೆ. ಸೊ 3 ಕಡೆ ಗ್ಲಾಸ್, ಸೊ ವುಡ್ ಎಲ್ಲೂ ಇಲ್ಲ. ಮತ್ತೆ ಇದು ಬಂದು ಪಾಕೆಟ್ ಡೋರ್ ಇಂಚಸ್. ಇದು ನಾವು ಮುಂಚೆ ಹಳೆ ವಿಡಿಯೋಸ್ ಅಲ್ಲಿ ತೋರಿಸಿದೀವಿ. ಒಳಗಡೆ ಹೋಗುತ್ತೆ. ಮತ್ತೆ CNC ಡಿಸೈನ್ ಬಂದು ಟಾಪ್ ಟು ಬಾಟಮ್ ಕೊಟ್ಟಿದ್ದೀವಿ ಸರ್. ಚೆನ್ನಾಗಿ ಮಾಡಿದ್ದೀರಾ ಸರ್. ಅಂಡ್ ಮೇಲ್ಗಡೆಗೆ CNC ಯೂಶಲಿ WPC ಅಲ್ಲಿ ಕೊಡ್ತಿದ್ವಿ, ಬಟ್ ಇವಾಗ ಗ್ಲಾಸ್ ಅಲ್ಲಿ ಕೊಟ್ಟಿದ್ದೀವಿ. ಸೊ ಗ್ಲಾಸ್ ಅಲ್ಲಿ ಡಿಸೈನ್ ಮಾಡಿಸಿ ಫ್ರಾಸ್ಟೆಡ್ ಮಾಡಿಸಿ ಶ್ರೀಚಕ್ರ ಡಿಸೈನ್ ಕೊಟ್ಟಿದ್ದೀವಿ. ಮತ್ತೆ ಫ್ರಂಟ್ ಗೆ ಎಂಟಿ ಪ್ಲೇಸ್ ಬೇಡ ಅಂತ ಇದನ್ನ ಟಿಪಿಕಲ್ ಪೂಜಾ ರೂಮ್ ತರ ಮಾಡಿಲ್ಲ. ಸೊ ಬಾಕ್ಸ್ ಶೇಪ್ ಅಲ್ಲೇ ಮಾಡಿದೀವಿ, ಬಟ್ ಫ್ರಂಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡ್ಲಿ ಅಂತ ಫ್ರಂಟ್ ಒಂದು CNC ಕೊಟ್ಟಿದ್ದೀವಿ. ಡ್ಯೂಕೋ ಪೇಂಟ್ ಮಾಡಿದೀವಿ ಅದಕ್ಕೆ MDF ಅಲ್ಲಿ. ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಮತ್ತೆ ಅಕ್ರಾಲಿಕ್ ಹಾಕಿದೀವಿ. ಮೇಲ್ಗಡೆಗೆ ಮತ್ತೆ 5 ಗೋಪುರ ಕೊಟ್ಟಿದ್ದೀವಿ. ಗೋಪುರವನ್ನ ಕೊಟ್ಟಿರುವಂತದ್ದು. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಕೆಳಗಡೆ ಬಂದು ಒಂದು ಮಾರ್ಬಲ್ ಹಾಕಿದೆ ಸರ್. ಮತ್ತೆ ಕೆಳಗಡೆ 2 ಒಂದು ಡ್ರಾ ಇದು ಪೂಜಾ ಟ್ರೇ. ಅದಾದ್ಮೇಲೆ ಒಂದು ಇದು ಸರ್ ಡ್ರಾವರ್. ಏನಿದೆ ಇದ್ರದ್ದು ಸರ್? ಇದು ಆಕ್ಚುಲಿ 8x2.5. 8x2.5 ಅಲ್ವಾ? ಬಟ್ ಆ ಸ್ಪೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಯುಟಿಲೈಸ್ ಕರೆಕ್ಟ್ ಆಗಿ ಆ ಗೋಡೆ ಕುತ್ಕೊಂಡ್ಬಿಟ್ಟಿದೆ ನೋಡಿ ಸರ್. ಅದು ಸ್ಪೇಸಿಂಗ್ ಕೊಟ್ಟಿದೆ. ಸೈಜ್ ಸರ್ ಇದರದ್ದು? ಇದು 8x3.5 ಸರ್. ಡೆಪ್ತ್ 3.5 ಇದೆ. ಓಕೆ. ಸೊ 8x3.5. ಏನೇನ್ ಮಾಡಿದ್ದೀರಾ ಇಲ್ಲಿ? ಸೊ ಇಲ್ಲಿ ಕಂಪ್ಲೀಟ್ ಆಗಿ ಪೂಜಾ ರೂಮ್ ನಾವೇ ಕ್ರಿಯೇಟ್ ಮಾಡಿರೋದ್ರಿಂದ ಮೇಲ್ಗಡೆ ಒಂದು ಶ್ರೀಚಕ್ರ ಡಿಸೈನ್ ಕೊಟ್ಟಿದ್ದೀವಿ. ಕೆಳಗಡೆ ಬಂದ್ರೆ ಹಂಗೆ ಶಂಕು ಚಕ್ರ ನಾಮ, ಅದ್ರ ಕೆಳಗಡೆ ವೆಂಕಟೇಶ್ವರ ಫೋಟೋ ಹಾಕಿದೀವಿ ಸರ್. ಎಲ್ಲ 2D ಕಾರ್ವಿಂಗ್ ಅದು. ಅದ್ರ ಜೊತೆಗೆ ಹಿಂದ್ಗಡೆ ಪ್ಯಾನಲಿಂಗ್ ಮಾಡಿ ಫ್ಲೋಟಿಂಗ್ ಶೆಲ್ಫ್ಸ್ ಕೊಟ್ಟಿದೀವಿ. ಮೇಲ್ಗಡೆ ಒಂದು ದೊಡ್ಡದು, ಮತ್ತೆ ನಿಂತ್ಕೊಂಡು ಪೂಜೆ ಮಾಡೋ ತರ ಮಾಡಿದೀವಿ ಸರ್. ಇಲ್ಲಿ ಫುಲ್ ಪ್ಯಾನಲಿಂಗ್ ಆಯ್ತಲ್ಲ, ಇಲ್ಲೊಂದು ಕ್ವಾಡ್ಸ್ ಹಾಕಿದೆ ಸರ್. ಇದ್ರ ಕೆಳಗಡೆ ಒಂದು ಟ್ರೇ ಪೂಜೆ ಮಾಡ್ಕೊಳಕ್ಕೆ, ಅಂದ್ರೆ ಜಸ್ಟ್ ಪ್ಲೇಟ್ ಇಟ್ಕೊಂಡು ಪೂಜೆ ಮಾಡಿ ಮತ್ತೆ ಯೂಸ್ ಮಾಡಿ ಮತ್ತೆ ಒಳಗಡೆ ಎತ್ತೊಳ್ಳಕ್ಕೆ. ಕೆಳಗಡೆ ಬಂದು ಇದು ಸ್ಟೋರೇಜ್ಗೆ, ಇದು ಬಂದು ಡ್ರಾಯರ್ಸ್ ಸರ್. ಸೊ ನಿಂತ್ಕೊಂಡು ಆರಾಮಾಗಿ ಪೂಜೆ ಮಾಡೋ ತರ ಇದೆ ಇದು. ಸೊ ಟ್ರೆಡಿಷನಲ್ ಪೂಜೆ ರೂಮ್ ಆಗುತ್ತೆ, ಅದ್ರ ಜೊತೆಗೆ ನಿಂತ್ಕೊಂಡು ಪೂಜೆ ಮಾಡಕ್ಕೂ ಆಗುತ್ತೆ ಸರ್. ಸೊ ಸ್ಪೇಸ್ ಎಲ್ಲೂ ವೇಸ್ಟ್ ಮಾಡಿಲ್ಲ. ಸೊ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡಿದೀವಿ. ಕ್ಲೋಸ್ ಮಾಡಿ ಡೋರ್ ತೋರಿಸ್ಬಿಡೋಣ. ಔಟ್ ಸೈಡ್ 2D ಕಾರ್ವಿಂಗ್ ಮಾಡಿದೀವಿ ಸರ್. ಓಮ್ ಕಾರ್ವಿಂಗ್, ಕೆಳಗಡೆ ದೀಪ, ಮೇಲ್ಗಡೆಯಿಂದ ಹ್ಯಾಂಗಿಂಗ್ ಬೆಲ್ಸ್ ಡಿಸೈನ್ ಕೊಟ್ಟಿದ್ದೀವಿ. ಚೆನ್ನಾಗಿ ಕೊಟ್ಟಿದ್ದೀರಾ ಸರ್. ಸೊ ಇದು ಕಂಪ್ಲೀಟ್ಲಿ ಕಸ್ಟಮೈಸಬಲ್. ಸೂಪರ್ ಆಗಿ ಬಂದಿದೆ ಇದು ಸರ್. ಮತ್ತೆ ದೇವ್ರ ಮನೆ. ಓಕೆ. ಸೊ ದೇವ್ರ ಮನೆ ಬರೀ ರಾಕ್ ಕೊಟ್ಟಿದ್ರು, ಟೈಲ್ಸ್ ಕೊಟ್ಟಿದ್ರು. ಈ ಡೋರ್ ಇಂದ ಹಿಡಿದು ಕಂಪ್ಲೀಟ್ಲಿ ನಮ್ದೇ ಸರ್. ನಿಮ್ದೇನಾ ಇದು? ಹೌದು. ಫಸ್ಟ್ ಇದು ಪ್ರಭಾವಳಿ ಹೇಳಿ ಏನ್ ಮಾಡಿರೋದು ಇದು ಸರ್? ಇದು ಬಂದು ವುಡನ್ ಕಲರ್ ACP ಶೀಟ್ ಅಲ್ಲಿ ಡಿಸೈನ್ ಮಾಡಿರೋದು. ಸೊ ಈ ತರ ಡಿಸೈನ್ ಮಾಡಿ 4 ಇಂಚಸ್ ಇತ್ತು ಸರ್. ಅಷ್ಟೇ ಗ್ಯಾಪ್ ಇದ್ದು. ಅಲ್ಲೂ ಸ್ಪೇಸ್ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಪ್ಯಾನಲಿಂಗ್ ಮಾಡಿ ಅದ್ರ ಮೇಲೆ ACP ಶೀಟ್ ಮಾಡಿ ಹಿಂದ್ಗಡೆ ಮತ್ತೆ ನಾವು UV ಶೀಟ್ ಹಾಕಿದ್ವಿ. ಆಲ್ಬೆಸ್ಟರ್ ಶೀಟ್ ಅಂತಾನೆ ಅದನ್ನ C ಶೇಪ್ ಆಗಿ ಮಾಡಿದ್ವಿ. ಅದಾದ್ಮೇಲೆ ಈ ಪೂಜಾ ಡೋರ್ ಕೊಟ್ವಿ ಟೀಕುಡ್ ಕಲರ್. ಇದಕ್ಕೆ ಮತ್ತೆ ನಾವು ದೀಪ 2 ನಾವು ಆಸಿಡ್ ವಾಶ್ ಮಾಡಿಸಿದ್ವಿ ಸರ್. 10 ಲಕ್ಷದಲ್ಲಿ ಈ ಡೋರು ಸೇರ್ಕೊಂತ? ಡೋರ್ ರೆಡಿಮೇಡ್ ಸರ್. ಸೂಪರ್ ಸರ್. ಹ್ಯಾಂಡಲ್ ಎಲ್ಲ ಯೂನಿಕ್ ಆಗಿ ಕೊಟ್ಟಿದ್ದೀವಿ. ಅದಾದ್ಮೇಲೆ ಇಲ್ಲಿ 2 ದೀಪ ಕೊಟ್ಟಿದ್ದೀವಿ ಸರ್. ಎಚಿಂಗ್ ಮಾಡಿರೋದಲ್ಲ ಇದು? ಟೀ ಕುಡ್ದಲ್ಲ ಸರ್ ಇದು? ಟೀ ಕುಡ್, ಹೌದು ಸರ್. ಓಕೆ, ಓಪನ್ ಮಾಡಿ ಸರ್. ಸೊ ಒಳಗಡೆ ಬಂದ್ರೆ ದೇವರ ಮನೆ ಸೈಜ್ ಏನಿದೆ ಸರ್ ಇದು? ಇದು 4x5 ಸರ್. 4x5? ಹೌದು. ಓಕೆ. ಮೇಲೆ ಇದು ಕೂಡ ಮಾಡಿದಿರಲ್ಲ ಸರ್? ಗೋಪುರನ ಮಾಡಿದೀವಿ ವಿತ್ ಮತ್ತೆ ಕಳಶ ಕೊಟ್ಟಿದ್ದೀವಿ ವಿತ್ ಪಾಲಿಶ್. ಅದು ಪಾಲಿಶ್. ಫಸ್ಟ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಹೇಳಿ ಏನೇನು ಮಾಡಿದ್ದೀರಾ? ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಓಮ್ ಡಿಸೈನ್ ಮಾಡಿದೀವಿ. ಬಟ್ ಆ ಓಮ್ ಡಿಸೈನ್ ಯೂಶಲಿ ನಾವು 2x2 ಮಾಡ್ತಿದ್ವಿ ಸರ್. ಬಟ್ ಇವಾಗ ನಾವು ಕೆಳಗಡೆಯಿಂದನೇ ಎತ್ಕೊಂಡು ಹೋಗಿದ್ವಿ. ಅದನ್ನು ಹಾಫ್ ರೌಂಡ್ ಮಾಡಿದೀವಿ. ಹಾಫ್ ರೌಂಡ್ ಮಾಡಿ ಬ್ಯಾಕ್ ಸೈಡ್ ಅಲ್ಲಿ ರಾಫ್ಟರ್ಸ್, ಅದು ಸ್ಪಾಟ್ ಸೆಲೆಕ್ಷನ್ ಸರ್. ಮೇಲ್ಗಡೆ ಮತ್ತೆ ನಾವು ನಾರ್ಮಲಿ ವುಡಲ್ ಪ್ಯಾನಲಿಂಗ್ ಮಾಡ್ತಾರೆ ಸರ್. ನಾವಿಲ್ಲಿ ಪ್ಯಾನಲಿಂಗ್ ಮಾಡಿ ಅದ್ರ ಮೇಲೆ ಲ್ಯಾಮಿನೇಟ್ ಹಚ್ಚಿದೆ, ಡೈರೆಕ್ಟ್ ಆಗಿ ಚಾರ್ಕೋಲ್ ಪ್ಯಾನಲ್ ಹಾಕ್ಬಿಟ್ವಿ. ಚಾರ್ಕೋಲ್ ಪ್ಯಾನಲ್ ಹಾಕಿ ಶ್ರೀಚಕ್ರ ಕೊಟ್ಟಿದೀವಿ. ಸೊ ಒಳಗಡೆ ಅಕ್ರಾಲಿಕ್ ಶೀಟ್ ಲೈಟ್ ಹಾಕಿದೀವಿ. ಕೆಳಗಡೆ ಬಂದ್ರೆ 2 ಸ್ಟೋರೇಜ್ ಕೊಟ್ಟಿದ್ದೀವಿ, ಆಂಟಿಕ್ ನಾಬ್ಸ್ ಕೊಟ್ಟಿದ್ದೀವಿ ಸರ್. ಸೂಪರ್ ಸರ್. ಅಂದ್ರೆ ಪ್ರತಿಯೊಂದು ವಾಲ್ ಪೇಪರ್ ಸರ್ ಇಲ್ಲಿ ಹಾಕಿರೋದೆಲ್ಲ ಪ್ರೀಮಿಯಂ ಕಲೆಕ್ಷನ್. ಸೊ ದೇವ್ರ ಮನೆ ಬಂದು 8x3 ಫೀಟ್ ಅಲ್ಲಿ ಮಾಡಿದೀವಿ ಸರ್. ಡೆಪ್ತ್ ಬಂದು 2.5 ಫೀಟ್ ಮೇಲಿದೆ. ಓಕೆ. ಸೊ ಸೈಡ್ ಅಲ್ಲಿ ಏನ್ ಮಾಡಿದೀವಿ, ಕೃಷ್ಣಂದು ಫೋಟೋ ಕೊಟ್ಟಿದ್ದೀವಿ ಸರ್. ಸೊ ಇದು ಪ್ರಿಂಟೆಡ್ ಆಕ್ಚುಲಿ. ಇದು ಗ್ಲಾಸಸ್? ಹೌದು. ಗ್ಲಾಸ್ ಅಲ್ಲಿ ಹಿಂದ್ಗಡೆಯಿಂದ ಪ್ರಿಂಟ್ ಮಾಡಿದೀವಿ. ಹೌದು, ಸ್ಟಿಕರಿಂಗ್ ಮಾಡಿ ಕಳಿಸಿದೀವಿ. ಇದೊಂದು ಡೀಟೇಲ್ ವಿಡಿಯೋ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಹೇಗೆ ಮಾಡಿದೀವಿ, ಹೇಗೆ ಫಿಟ್ ಮಾಡಿದೀವಿ, ಹೇಗೆ ಅಂಟಿಸಿದೀವಿ ಅನ್ನೋದು ಇದೆ. ಸೇಮ್ ವೇ ಇದು ಅಷ್ಟೇ ಸರ್. ವಾ, ಇದು ಕೂಡ ಗ್ಲಾಸ್ ಸರ್? ಇದು ಹೌದು ಸರ್, ಗ್ಲಾಸ್. ವೆಂಕಟೇಶ್ವರ. ಹೌದು ಸರ್. ನೋಡಿ ವೀಕ್ಷಕರೇ, ಸೊ ಇದೇ ಕಂಪ್ಲೀಟ್ ವಿಡಿಯೋ ಇದೆ. ಇದ್ರದ್ದು ವಿಡಿಯೋ ಮಾಡಿದ್ದೀರಾ? ಇದ್ರದ್ದು ವಿಡಿಯೋ ಮಾಡಿದ್ದೀವಿ ಸರ್. ನೋಡಿ ಸೊ ಇದು ನಾನು ಹೇಳ್ದಂಗೆ ಇಂಟ್ರೋದಲ್ಲಿ ಹೇಳಂಗೆ, ಸೊ ಇಲ್ಲಿ ಆಕ್ಚುಲಿ CNC ಡಿಸೈನ್ ವಿತ್ ಲೈಟ್ ಇತ್ತು ಸರ್. ಸೊ ಅದು ನಾರ್ಮಲ್ ಆಗೋಯ್ತು. ಸೊ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ತರ ಪ್ಯಾಟರ್ನ್ ಕ್ಲೈಂಟಿಗೆ ಸಜೆಸ್ಟ್ ಮಾಡಿದ್ವಿ. ಸೊ ಅವರು ಇಮಿಡಿಯೇಟ್ ಆಗಿ ಒಪ್ಕೊಂಡ್ರು. ಆಮೇಲೆ ಚೇಂಜ್ ಮಾಡಿದ್ವಿ ಸರ್. ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ತುಂಬಾನೇ ಚೆನ್ನಾಗಿ ಬಂದಿದೆ ಇದು.
ಸೊ ಇದು ಫೇಡ್ ಗಿಡ್ ಏನೂ ಆಗಲ್ವಾ ಸರ್? ಏನಾಗಲ್ಲ ಸರ್, ಬಿಕಾಸ್ ಸನ್ಲೈಟ್ ಏನು ಬೀಳಲ್ಲ ಸರ್. ಹಂಗಲ್ಲ ಸರ್, ದೇವ್ ದೀಪ ಎಲ್ಲ ಹಚ್ಚುತ್ತೇವಲ್ಲ? ಇಲ್ಲ ಏನಾಗಲ್ಲ ಸರ್. ಬಿಕಾಸ್ ಸರ್ ಇದನ್ನ ಹೆಂಗ್ ಮಾಡಿದೀವಿ ಅಂದ್ರೆ ಗ್ಲಿಮ್ಸ್ ಮಾಡ್ತೇನೆ. ಸೊ ಗ್ಲಾಸ್ ಫ್ರಂಟ್ ಅಲ್ಲಿ ಇದೆ ಸರ್. ಸ್ಟಿಕ್ಕರಿಂಗ್ ಏನ್ ಮಾಡಿದೀವಲ್ಲ ಅದು ಬ್ಯಾಕ್ ಸೈಡ್ ಅಲ್ಲಿ ಹಿಂದ್ಗಡೆ ಹೋಗಿ. ಸೊ ನಾವು ಗ್ಲಾಸ್ ಅಲ್ಲಿ ಮುಂದೆ ಅಂಟಿಸಿದ್ರೆ ಆಗತ್ತೆ. ಸೊ ಯೂಶಲಿ ಮುಂದೆ ಅಂಟಿಸಲ್ಲ ಸರ್, 90% ಬ್ಯಾಕ್ ಸೈಡ್ ಅಂಟಿಸೋದು. ಸೊ ಅವಾಗ ಏನಾಗುತ್ತೆ, ಗ್ಲಾಸಿ ಬೇಕಾ ಮ್ಯಾಟ್ ಬೇಕಾ ಅಂತ ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. ಸೊ ಗ್ಲಾಸಿ ಬೇಕಂದ್ರೆ ನಾವು ಸ್ಟಿಕ್ಕರ್ ಅದೇ ತರ ಮಾಡಿಸ್ಬೇಕು. ನಾವೀಗ ಮಾಡಿಸಿರೋದು ಮ್ಯಾಟ್, ಇದು ಮ್ಯಾಟ್ ಫಿನಿಶ್ ಸರ್. ಹೌದು. ಸೊ ಹಿಂದ್ಗಡೆ ಅಂಟಿಸಿರೋದ್ರಿಂದ ಫಸ್ಟ್ ಗ್ಲಾಸ್ ಲೇಯರ್ ಇರುತ್ತೆ, ಅದಾದ್ಮೇಲೆ ಸ್ಟಿಕ್ಕರಿಂಗ್ ಇರುತ್ತೆ. ಸೊ ಟ್ರೈನಿಂಗ್ ಕಾಸ್ಟ್ ಏನೂ ಆಗಲ್ಲ, ಫೇಡ್ ಏನಾಗಲ್ಲ. ಕುತ್ಕೊಂಡು ಪೂಜೆ ಮಾಡೋ ಥರ. ಸೊ 2.5 ಡೆಪ್ತ್ ಇರೋದ್ರಿಂದ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ ಸರ್. ಕೆಳಗಡೆ 2 ಡ್ರಾಸ್ ಕೊಟ್ಟಿದ್ದೀವಿ. ಮತ್ತೆ ಸ್ಟೆಪ್ಸ್ 2 ಕೊಟ್ಟಿದ್ದೀವಿ ಸರ್, ಒಂದು ಚಿಕ್ಕದು ಒಂದು ದೊಡ್ಡದು. ಆಲ್ರೆಡಿ ಎಲ್ಲ ಇಟ್ಬಿಟ್ಟಿದ್ದಾರೆ ಕ್ಲೈಂಟ್. ಸ್ಟೋನ್ ಎಲ್ಲ ನೀವು ಹಾಕಿರೋದು ಅದು? ಹೌದು ಸರ್, ಹೌದು. ಬಟ್ ಕಾಸ್ಟ್ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇಲ್ಲ, ಸಪ್ರೇಟ್ ಸರ್. ಇದು ಗ್ಲಾಸ್ ಅಲ್ಲಿ ಸರ್? ಹೌದು ಸರ್, ಗ್ಲಾಸ್ ಅಲ್ಲಿ. ಓಕೆ, ಕ್ಲೋಸ್ ಮಾಡಿ ಸರ್. ಇದು ಇದೊಂಚೂರು ಎಕ್ಸ್ಪ್ಲೈನ್ ಮಾಡಿ, ಏನು ಮಾಡಿದ್ರೆ ಸರ್? ಇದು ಬಂದು CNC ಕಟಿಂಗ್ ಮಾಡಿದ್ದೀವಿ. ಸೊ ಇದು ಕಸ್ಟಮೈಸ್ ಸರ್, ಕ್ಲೈಂಟ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಡ್ತೀವಿ ಡೋಸ್ ಮೇಲೆ ಯೂಶಲಿ. ಸೊ ಇಲ್ಲಿ ಬೆಲ್ಸ್ಗೆ ನಾವು ಆಪ್ಷನ್ ಕೊಟ್ಟಿದ್ದೀವಿ. ಮೇಲೆ ಕೆಳಗಡೆ ಬೆಲ್ಸ್ ಇದೆ, ಸೆಂಟರ್ ಅಲ್ಲಿ CNC ಕಟಿಂಗ್ ಮಾಡಿ ಹ್ಯಾಂಟಿ ಕ್ಯಾಂಡಲ್ಸ್ 2 ಸಿಂಪಲ್ ಆಗಿ ಹಾಕಿದೆ ಸರ್. ಸೂಪರ್. ಮೇಲ್ಗಡೆ ಮೇಲ್ಗಡೆ ಮತ್ತೆ ಗೋಪುರ, ಸ್ಕ್ವೇರ್ ಗೋಪುರ, ಅದರ ಮೇಲ್ಗಡೆ ಕಲಶ ಸರ್. ಸೂಪರ್ ಸರ್. ಟಾಪಿಕ್